अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। शिवलिंगेश्वर नमस्तेस्तु चिंतितार्थप्रदायिने हिरेसावळगी पुराधीಶ ಶ್ರೀ ಶಿವಲಿಂಗೇಶ್ವರ ನಮೋಸ್ತುತೆ. ಎನ್ನ ಆರಾಧ್ಯ ಗುರುವರ್ಯಾದ ಲಿಂಗೈಕ್ಯ ಶ್ರೀಮುನಿಪುರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನ ಎನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಸುಕ್ಷೇತ್ರ ಸೈದಾಪುರ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಈ ವೇದಿಕೆ ಮೇಲೆ ಕುಳಿತಿರುವಂತಹ ಸರ್ವ ಪೂಜ್ಯರಲ್ಲೂ ಕೂಡ ವಂದಿಸಿ, ಹಾಗೂ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ಸದ್ಭಕ್ತಾದಿಗಳೇ, ನಿಮಗೆಲ್ಲರೂ ಕೂಡ ಶ್ರೀ ಜಗದ್ಗುರು ಶಿವಲಿಂಗೇಶ್ವರರ ಒಂದು ಆಶೀರ್ವಾದವನ್ನು ಮಾಡುತ್ತಾ, ಪ್ರತಿ ವರ್ಷಂತೆ ಈ ವರ್ಷವೂ ಕೂಡ ಸೈದಾಪುರ ಗ್ರಾಮದಲ್ಲಿ ಶ್ರೀ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಒಂದು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಶಿವಲಿಂಗೇಶ್ವರ ಅಂದ್ರೆ ನಿಮಗೆಲ್ಲ ತಿಳಿದದ, ಅವ್ರ ಶಕ್ತಿ ಏನದ ನಿಮಗೆಲ್ಲ ಗೊತ್ತದ. ಆದರೂ ಕೂಡ ಹೇಳಬೇಕಾಗ್ತದೆ. ಭವ್ಯ ಭಾರತ ದೇಶದ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಕೊಳ್ಳೂರು ಗ್ರಾಮದಲ್ಲಿ ತಂದೆ ಲಿಂಗಬಸವಗೌಡ ತಾಯಿ ಮಲ್ಲಮಾಂಬೆಯ ಉದರದಲ್ಲಿ ಜನಿಸಿ ಬಾಲ್ಯದಲ್ಲಿ ಅನೇಕ ಪವಾಡಗಳನ್ನು ಮಾಡಿ ಕೊಳ್ಳೂರಿನ ಉತ್ತರ ದಿಕ್ಕಿನಲ್ಲಿರುವ ಸಾವಳಗಿಗೆ ಬಂದು ಅನುಷ್ಠಾನವನ್ನು ಮಾಡಿ ಸಾವಳಗಿಯೊಳಗೆ ಮಠವನ್ನು ನಿರ್ಮಾಣವನ್ನು ಮಾಡಿ ಅಲ್ಲಿಯ ಭಕ್ತರನ್ನು ಉದ್ಧರಿಸಿ ರಾಜ್ಯಾದ್ಯಂತ ಸಂಚಾರವನ್ನು ಮಾಡಿ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ, ಸುಮಾರು 4 ರಾಜ್ಯಗಳಲ್ಲಿ ಮಠಗಳನ್ನು ಸ್ಥಾಪನೆಯನ್ನು ಮಾಡಿ 360ಕ್ಕಿಂತಲೂ ಹೆಚ್ಚು ಶಾಖಾ ಮಠಗಳನ್ನು ಸ್ಥಾಪನೆಯನ್ನು ಮಾಡಿ ಸಾಮಾಜಿಕದ ಒಂದು ಕ್ರಾಂತಿಯ ಜೊತೆಗೆ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ್ದಾರೆ. ನಮ್ಮ ಕರ್ನಾಟಕದೊಳಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಠವನ್ನಾಗಿ ಮಾಡಿ, ನಿಮಗೆಲ್ಲ ತಿಳಿದಿರುವಂತೆ ಶಿವಲಿಂಗೇಶ್ವರರ ಅನೇಕ ಪವಾಡಗಳು ಪ್ರತಿಯೊಂದು ನೀವೆಲ್ಲ ಕೇಳಿರಿ. ಆದರೆ ಮಹಾತ್ಮರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗ್ತದೆ ಹೆಚ್ಚಾನ ಹೆಚ್ಚು. ಒಂದು ಕಡೆ ಸುಭಾಷಿತಗಾರ ಹೇಳ್ತಾರೆ, ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ಕಲ್ಪತರುಸ್ತತ ಪಾಪಂ ತಾಪಂ ಚದೇನಿಂಚ ಗ್ನಂತಿ ಸಂತೋ ಮಹಾಶಯ ಅನ್ನುವಂಥ ಮಾತನ್ನ. ಗಂಗಾ ಪಾಪಂ, ಗಂಗೆಯಲ್ಲಿ ಸ್ನಾನವನ್ನ ಮಾಡಿದರೆ ಪಾಪ ಹೋಗುತ್ತದೆ ಅನ್ನುವಂತಹ ನಂಬಿಕೆ ನಮ್ಮಲ್ಲದ.
ನಮ್ಮ ಹಿಂದೂ ಧರ್ಮದಲ್ಲಿ ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ರಾಮೇಶ್ವರನ ದರ್ಶನ ಆಯಿತು ಅಂತಂದ್ರೆ ನಮಗೆ ಮುಕ್ತಿ ಸಿಕ್ತು ಅಂತ ಹೇಳಿ ನಮಗೆ ದೊಡ್ಡದಾಗಿರುವಂತಹ ನಂಬಿಕೆ ಅದು. ಹಾಗೆ ಶಶಿತಾಪಂ, ಚಂದ್ರನು ತಾಪವನ್ನ ಕಳೆಯುತ್ತಾನೆ. ಬೇಸಿಗೆ ಸಮಯದೊಳಗ ಮನೆಯೊಳಗೆ ಮಲ್ಕೊಳಕ್ ನಮ್ಗೆ ಸಾಧ್ಯ ಇಲ್ಲ. ನಾವೇನ್ ಮಾಡ್ತೀವಿ, ಮನೆ ಮೇಲ್ಗಡೆ ಬಂದು ಮಲ್ಕೊಳ್ತೀವಿ. ಮಲ್ಕೊಂಡಾಗ ನಮಗೆ ಚಂದ್ರ ನೋಡಿದಾಗ ಆನಂದ ಆಗ್ತದೆ. ಆನಂದ ಆದ ತಕ್ಷಣ ಮನಸ್ಸಿನಲ್ಲಿರುವಂತಹ ತಾಪಗಳು ದೂರ ಆಗ್ತದೆ. ಹಾಗೆ ಗಂಗಾ ಪಾಪಂ ಶಶಿತಾಪಂ ಚೈನ್ಯಂ ದೈನ್ಯಂ ಕಲ್ಪತರುಸ್ತತ, ಕೇಳಿದ್ದನ್ನ ಕೊಡುವಂತಹ ಕಾಮಧೇನು. ಕೇಳಿದ್ದನ್ನ ಹೇಗೆ ಕೊಡ್ತದಂತ ನೀವು ಕೇಳಬಹುದು. ಕೇಳಿದ್ದನ್ನ ಕೊಡುವಂತಹ ಮರ, ಕೇಳಿದ್ದನ್ನ ಕೊಡುವಂತಹ ಆಕಳು ಇತ್ತು. ಅದು ಎಲ್ಲಿತ್ತು ಅಂತ ಕೇಳಿದ್ರ ಇಂದ್ರ ಆಸ್ಥಾನದೊಳಗೆ. ಯಾರು ದೇವರನ್ನ ಕುರಿತು ತಪಸ್ಸನ್ನ ಆಚರಣೆಯನ್ನ ಮಾಡಿ ವರಗಳನ್ನ ಪಡೆದುಕೊಳ್ತಾರ, ಅವಾಗ ಅಂತಹ ಕೇಳಿದ್ದನ್ನ ಕೊಡುವಂತಹ ವಸ್ತುಗಳು ಅವರಿಗೆ ಸಿಗ್ತಿದ್ದು. ಹಾಗೆ ಜಮದಗ್ನಿ ಮಹರ್ಷಿ ಅಂತ ನಿಮಗೆಲ್ಲ ಕೇಳಿರಿ. ಆ ಜಮದಗ್ನಿ ಮಹರ್ಷಿ ಬ್ರಹ್ಮನ ಕುರಿತು ತಪಸ್ಸನ್ನ ಆಚರಣೆ ಮಾಡ್ತಾನೆ. ತಪಸ್ಸನ್ನ ಆಚರಣೆಯನ್ನ ಮಾಡಿ ಬ್ರಹ್ಮನನ್ನ ಒಲಿಸಿಕೊಂಡು ಆ ಬ್ರಹ್ಮನ ಒಂದು ವರದಿಂದ ಆಕಳನ್ನ ಪಡೆದುಕೊಳ್ತಾನೆ. ಜಮದಗ್ನಿ ಮಹರ್ಷಿ ಅಂದ್ರೆ ಬಹಳ ದೊಡ್ಡ ಋಷಿ. ಅವರ ಹತ್ರ ಸಾವಿರಾರು ಋಷಿ ಮುನಿಗಳು, ಸಾವಿರಾರು ಭಕ್ತಾದಿಗಳು ಬರ್ತಾ ಇದ್ರು. ಏಕಕಾಲಕ್ಕ ಯಾರಿಗೆ ಏನು ಊಟ ಬೇಕು, ಯಾರಿಗ ಏನು ಕುಂದು ಕೊರತೆ ಇರ್ತದ, ಅದನ್ನ ನಿವಾರಿಸುವಂತ ಶಕ್ತಿ ಆಕಳಲ್ಲಿ. ನಿನಗೇನು ಬೇಕು, ಏನು ಕಷ್ಟ ಅದ ಅಂತ ಕೇಳಿದ್ರೆ ಆಕಳು ಏನಂದ್ರ ಆ ಏನೇ ಕಷ್ಟಗಳಿದ್ರು ಕೂಡ ದೂರ ಮಾಡ್ತಿರ್ತದ ಆಕಳು. ಹಾಗಾಗಿ ಅವ್ರ ಹತ್ರ ಬರುವಂತಹ ಋಷಿಮುನಿಗಳಾಗಿರ್ಬಹುದು, ಭಕ್ತಾದಿಗಳಾಗಿರ್ಬಹುದು, ಸುತ್ತಮುತ್ತಲಿನ ಜನ ಆಗಿರಬಹುದು, ಅಸಂಖ್ಯಾತ ರೂಪದೊಳಗೆ ಬರ್ತಾ ಇದ್ರು. ಈ ವಾರ್ತೆ ಯಾರಲ್ಲಿ ಹೋಯ್ತು ಅಂತ ಕೇಳಿದ್ರೆ ಕಾಂತಿ ವೀರ್ಯಾರ್ಜುನ ಅನ್ನುವಂತಹ ಅಲ್ಲಿ ಇರುವಂತಹ ರಾಜನ ಹತ್ರ ಹೋಯ್ತು. ಅವನಲ್ಲಿ ಒಂದು ದುರಾಶೆ ಭಾವನೆ ಹೊಡ್ತು. ಅವನಲ್ಲಿ ಒಬ್ಬ ಋಷಿ ಮುನಿ ಹತ್ರ ಇದ್ರೆ ಏನು ಉಪಯೋಗದ, ಅದು ನಾನು ದೊಡ್ಡ ರಾಜ, ನನ್ನಲ್ಲಿತ್ತು ಅಂತಂದ್ರ ನನ್ನ ಹೆಸರು ಇದಕ್ಕಂತಲೂ 10 ಪಟ್ಟು ಹೆಚ್ಚಾಗ್ತದ. ಒಬ್ಬ ಋಷಿ ಮುನಿ ಹತ್ರ ಇದ್ರೆ ಏನು ಉಪಯೋಗದ ಅಂತ ತಿಳ್ಕೊಂಡು ಜಮದಗ್ನಿಗೆ ಬಂದು ಕೇಳ್ತಾನೆ, ನೋಡಪ್ಪ ನಿನ್ನ ಹತ್ರ ಅದು ಆಕಳದಲ್ಲತ್ತಲ್ಲ, ನಮಗ ಕೊಟ್ಟು ಬಿಡು, ನಿನಗೇನು ಬೇಕಾದ್ರೆ ನಮ್ಮ ಕಡೆಯಿಂದ ತಗೋ ಅಂತ ಹೇಳಿದ್ರು. ಜಮದಗ್ನಿ ಮೊದಲೇ ಬಹಳಷ್ಟು ಕೋಪಿಷ್ಟ.
ನೋಡಪ್ಪ, ನಾನು ಬ್ರಹ್ಮನ ತಪಸ್ಸನ್ನ ಆಚರಣೆಯನ್ನು ಮಾಡಿ ವರವನ್ನ ಪಡೆದುಕೊಂಡು ಆಕಳನ್ನ ತೆಗೆದುಕೊಂಡಿನಿ. ಅಂಥದ್ರೊಳಗೆ ಏನಂತಂದ್ರೆ ನಿನಗೆ ಬೇಕಾಗಿತ್ತು ಅಂತ ನೀನು ಕೂಡ ತಪಸ್ಸು ಆಚರಣೆ ಮಾಡಿ ನೀನು ತಗೋ ಅಂತಂದ. ಅಲ್ಲಪ್ಪ, ಈ ನಾಡಿನ ರಾಜ ಇದ್ದೀನಿ, ಮತ್ತೆ ಈ ನಾಡಿನ ರಾಜಾಗ ನೀ ಕಿಮ್ಮತ್ ಕೊಡ್ಲಿಲ್ಲ ಅಂತಂದ್ರ ಬಲವಂತವಾಗಿ ಒಯ್ಬೇಕಾಗ್ತದ ಅಂತ ರಾಜ ಆ ಮಾತನ್ನ ಜಮದಗ್ನಿ ಮಹರ್ಷಿ ಹೇಳ್ತಾನೆ. ಮೊದಲೇ ಕೋಪಿಸ್ಟ್ ಜಮದಗ್ನಿ, ನಾ ಕೊಡಲ್ಲ, ನೀ ಏನ್ ಮಾಡ್ತಿ ಅಂತ ಕೇಳ್ತಾನೆ. ಹಾಗೆ ಹೀಗೆ ಜಗಳ ಆಡೋದ್ರೊಳಗಾಗಿ ಆ ರಾಜ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇವನನ್ನ ಸಾಯಿಸಿ ಬಿಡ್ತಾನೆ ಜಮದಗ್ನಿ ಮಹರ್ಷಿ. ಹೇಳುವಂತಹ ತಾತ್ಪರ್ಯ ಇಷ್ಟೇ, ಕೇಳಿದ್ದನ್ನ ಕೊಡುವಂತಹ ಶಕ್ತಿ ಆ ಆಕಳಿನಲ್ಲಿ ಅದ. ಗಂಗೆ ಪಾಪವನ್ನ ಕಳೀತಾಳೆ, ಚಂದ್ರ ತಾಪವನ್ನ ಕಳೀತಾನೆ. ಕೇಳಿದ್ದನ್ನ ಕೊಡುವಂತಹ ಶಕ್ತಿ ಆಕಳಿನಲ್ಲದ. ಆದರೆ ಗ್ರಂಥಿ ಸಂತೋ ಮಹಾಶಯ ಅಂದ್ರೆ ಗಂಗೆ ಪಾಪ ಕಳೀತಾಳ ಅಂತ ತಿಳ್ಕೊಂಡು ಪಾಪವನ್ನ ಕಳೆಯುವಂತ ಶಕ್ತಿ ಮಾತ್ರ ಗಂಗೆಗದ, ತಾಪವನ್ನ ಕಳೆಯುವಂತ ಶಕ್ತಿ ಮಾತ್ರ ಚಂದ್ರನಲ್ಲಿ ಅದ, ಕೇಳಿದ್ದನ್ನ ಕೊಡುವಂತ ಶಕ್ತಿ ಮಾತ್ರ ಆಕಳಿನಲ್ಲದ. ಆದರೆ ಆಕಳಿನಲ್ಲಿ ಪಾಪ ಕಳೆಯುವಂತಹ ತಾಪ ಕಳೆಯುವಂತಹ ಶಕ್ತಿ ಇಲ್ಲ. ಚಂದ್ರನಲ್ಲಿ ಪಾಪ ಕಳೆಯುವಂತಹ ಬೇಡಿದ್ದನ್ನ ಕೊಡುವಂತಹ ಶಕ್ತಿ ಚಂದ್ರನಲ್ಲಿಲ್ಲ. ಗಂಗೆಯಲ್ಲಿ ತಾಪವನ್ನ ಕಳೆಯುವಂತಹ ಶಕ್ತಿ, ಬೇಡಿದ್ದನ್ನ ಕೊಡುವಂತಹ ಶಕ್ತಿ ಗಂಗೆಯಲ್ಲಿಲ್ಲ. ಆದರೆ ಬೇಡಿದ್ದನ್ನ ಕೊಡುವಂಥದ್ದು, ತಾಪವನ್ನ ಕಳೆಯುವಂಥದ್ದು, ಪಾಪವನ್ನ ಕಳೆಯುವಂಥದ್ದು ಅದು ಯಾರಲ್ಲಿ ಇರ್ತದೆ ಅಂತ ಕೇಳಿದ್ರೆ ಶಿವಲಿಂಗೇಶ್ವರ ಹತ್ರ ಇರ್ತದೆ ಅನ್ನುವಂತಹ ಮಾತು ನಾವೆಲ್ಲ ತಿಳಿದುಕೊಳ್ಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಒಬ್ಬ ಗುರು, ಒಬ್ಬ ದೇವರು ಅಂತ ಕೇಳಿದ್ರೆ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಜೋಪಾನವನ್ನ ಮಾಡ್ತಾಳೆ. ಆದರೆ ಒಬ್ಬ ದೇವರು, ಒಬ್ಬ ಗುರು ಏನ್ ಮಾಡ್ತಾನಂತ ಕೇಳಿದ್ರೆ ಇಡೀ ಜಗತ್ತಿಗೆ ತನ್ನ ಮಕ್ಕಳಿಂದ ಸಲುತ್ತಾನೆ. ಆದ್ರೆ ದೇವರಿನಲ್ಲಿ, ಗುರುವಿನಲ್ಲಿ ಬರುವಂತಹ ಶಕ್ತಿ ಅದು ಸಾಮಾನ್ಯ ಜನರಲ್ಲಿ ಬರುವಂತಹ ಶಕ್ತಿ ಅಲ್ಲ. ಹಾಗಾಗಿ ಮಹಾತ್ಮರಲ್ಲಿ ಬಹಳ ಅಗಾಧವಾದಂತಹ ಶಕ್ತಿ ಇರ್ತದೆ. ಅವರಿಗೆ ಎಷ್ಟು ಸ್ಮರಿಸಿದ್ರು ಕೂಡ, ಎಷ್ಟು ಸ್ತುತಿ ಮಾಡಿದ್ರು ಕೂಡ ಕಡಿಮೆ ಅದು.